ಪ್ರೀತಿ ಅಂದರೆ ವರ್ಣಿಸಲಾಗದ ಒಂದು ಅನುಭೂತಿ. ಅದೆಷ್ಟೋ ಪ್ರೇಮಿಗಳಿಗೆ ಪ್ರೀತಿ ಅನ್ನುವಂಥದ್ದು ಒಂದು ಜೀವ ಜಲವಿದ್ದಂತೆ. ಅದೆಷ್ಟೋ ಪ್ರೇಮಿಗಳು ಇವತ್ತಿಗೂ ತಮ್ಮ ಪ್ರೀತಿಯಲ್ಲಿ ಮಿಂದೇಳ್ತಾ ಇದ್ದಾರೆ. ಇನ್ನು ಅದೆಷ್ಟೋ ಪ್ರೇಮಿಗಳು ಪ್ರೀತಿಸಿ ಜೊತೆಗಿರೋದಕ್ಕಾಗದೆ ಬೇರೆ ಆಗಿದ್ದಾರೆ. ಅಂತಹ ಹಲವಾರು ಕತೆಗಳನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ದೀನಿ. ಅದರಲ್ಲಿ ಮೊದಲನೇ ಕತೆ ಅನು ಮತ್ತು ಅಭಿಗೆ ಸಂಬಂಧಪಟ್ಟಿದ್ದು. ಅನು ಆವತ್ತು ಕಾಲೇಜಿಗೆ ಬಂದ ಮೊದಲನೇ ಕ್ಷಣದಲ್ಲೇ, ಮೊದಲನೇ ನೋಟದಲ್ಲೇ ಅಭಿಯ ಮನಸ್ಸನ್ನು ಗೆದ್ದವಳು. ಅಭಿ 4 ವರ್ಷಗಳ ಎಂಜಿನಿಯರಿಂಗ್ ಜರ್ನಿನಲ್ಲಿ ಯಾವತ್ತೂ ಯಾರನ್ನೂ ಇಷ್ಟಪಡದ ಹುಡುಗ. ಅಂಥವನನ್ನು ಆಗ ತಾನೇ PUC ಮುಗಿಸಿ ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯಿನ್ ಆಗಿ ಒಂದಷ್ಟು ಕೆಲಸ ಮಾಡಬೇಕು, ಅಪ್ಪ ಅಮ್ಮನ ಜೊತೆ ಚಂದದ ಒಂದು ಬದುಕು ಕಟ್ಕೊಳ್ಬೇಕು ಅಂತ ಬಂದಂತಹ ಅನುವಿಗೆ ಮೊದಲನೇ ನೋಟದಲ್ಲೇ ತನ್ನ ಸೀನಿಯರ್ ಅಭಿ ಮೇಲೆ ಒಲವಾಗಿತ್ತು. ಅಭಿ ಕೂಡ ಯಾವತ್ತೂ ಯಾವ ಹುಡುಗಿಯನ್ನು ನೋಡದೇ ಇದ್ದವನಿಗೆ ಅನುವನ್ನು ನೋಡಿದ ಮೊದಲನೇ ಕ್ಷಣವೇ ಲವ್ ಅಟ್ ಫಸ್ಟ್ ಸೈಟ್ ಆಯಿತು. ಅವನ ಪ್ರೀತಿ, ಆರಾಧನೆ ಅವಳ ಮೇಲೆ ಇತ್ತು. ಅವಳನ್ನು ಮಾತಾಡಿಸೋದಕ್ಕೆ ಏನೋ ಒಂದು ಹಿಂಜರಿಕೆ. ಆದರೆ ರ್ಯಾಗ್ ಮಾಡ್ತಾ ಇದ್ದ ಅವನ ಫ್ರೆಂಡ್ಸ್ ಜೊತೆ ಕೂತಿದ್ದ ಅವನಿಗೆ ಅವಳ ಇನೋಸೆನ್ಸ್ ತುಂಬಾ ಇಷ್ಟ ಆಗಿತ್ತು. ಹಾಗಾಗಿ ತನ್ನ ಸ್ನೇಹಿತರಿಗೆ ರ್ಯಾಗ್ ಮಾಡಬೇಡಿ ಅಂತ ಹೇಳಿ ಅವಳನ್ನು ಕಳಿಸಿದ್ದ. ಅವನ ಆ ಗುಣ ಬಹುಶಃ ಅನುವಿಗೆ ಮೆಚ್ಚುಗೆ ಆಗಿತ್ತು. ಮೊದಲನೇ ನೋಟದಲ್ಲೇ, ಮೊದಲನೇ ದಿನಾನೇ ಅನುಗೆ ಅಭಿ ತುಂಬ ಒಳ್ಳೆಯವನಾಗಿ ಕಂಡ. ಅಂದಹಾಗೆ ಅನು ಹೆಸರು, ಪೂರ್ತಿ ಹೆಸರು ಅನುರಾಧ. ಎಲ್ಲರೂ ಅವಳನ್ನು ಅನು ಅಂತ ಕರೆದ್ರೆ ಅಭಿಗೆ ಅವಳು ರಾಧೆ ಆಗಿದ್ಲು. ಹೌದು, ಅವನು ಪ್ರೀತಿಯಿಂದ ರಾಧೆ ಅಂತ ಕರೀತಾ ಇದ್ದ. ಪ್ರತಿದಿನ ಕಣ್ಣೋಟಗಳ ಎಕ್ಸ್ಚೇಂಜ್ ಆಗ್ತಿತ್ತು, ಹೃದಯಗಳು ಮಾತಾಡ್ತಾ ಇದ್ವು. ಆದರೆ ಇಬ್ಬರು ಯಾವತ್ತೂ ಬಾಯಿ ಬಿಟ್ಟು ಮಾತಾಡೋ ಗೋಜಿಗೆ ಹೋಗಿರಲಿಲ್ಲ. ಅವರ ಕಣ್ಣೋಟಗಳಲ್ಲೇ 1000 ಮಾತುಗಳು ಇರ್ತಾ ಇದ್ವು. ಹೀಗೆ 1 ತಿಂಗಳು ಕಳೀತು. ಫ್ರೆಷರ್ಸ್ ಪಾರ್ಟಿ ಮಾಡಬೇಕಾದ್ರೆ ಅವರಿಬ್ಬರ ಕಣ್ಣೋಟಗಳೇ ಎಲ್ಲವನ್ನೂ ಅರ್ಥೈಸ್ಕೊಂಡಿದ್ದಾವೆ ಅನ್ನೋ ಹಾಗೆ ಒಬ್ಬರನ್ನ ಒಬ್ಬರು ಆರಾಧನಾ ಮನೋಭಾವದಲ್ಲಿ ನೋಡ್ತಾ ಇದ್ರು. ಅದು ಇಬ್ಬರಲ್ಲೂ ಏನೋ ಒಂದು ಹೊಸ ಥರದ ಮಿಂಚನ್ನು ಸೃಷ್ಟಿ ಮಾಡ್ತಾ ಇತ್ತು. ಇಬ್ಬರಿಗೂ ಗೊತ್ತಿತ್ತು ಒಬ್ಬರ ಮೇಲೆ ಒಬ್ಬರಿಗೆ ಒಲವಾಗಿದೆ ಅಂತ. ಆದರೆ ಹೇಳ್ಕೊಳ್ಳೋದಕ್ಕೆ ಅದೇನೋ ಹಿಂಜರಿಕೆ. ಸೀನಿಯರ್ ಅಭಿನ ನೋಡಿದರೆ ಅವಳಿಗೆ ಭಯ. ಹಾಗೆ ಅನು ಅಂದರೆ ಬೇರೆಯವ್ರು ಯಾರಾದರೂ ತಪ್ಪು ತಿಳ್ಕೊಳ್ತಾರೆ, ಅವಳ ಬಗ್ಗೆ ಒಲವಾಗಿರೋದು ಗೊತ್ತಾದರೆ ಅನ್ನೋ ಭಯ. ಹೀಗೆ ಒಬ್ಬರನ್ನೊಬ್ಬರು ನೋಡ್ತಾನೆ ಕಳೀತಾ ಇದ್ರು. ಫ್ರೆಷರ್ಸ್ ಡೇ ಮುಗಿದ್ರೂ ಯಾರು ಯಾರನ್ನು ಮಾತಾಡಿಸೋ ಗೋಜಿಗೆ ಹೋಗಿರಲಿಲ್ಲ. ಆದರೆ ಕಣ್ಣೋಟಗಳ ಮಿಳಿತಗಳು ನಡೀತಾನೇ ಇರ್ತಿದ್ವು. ಪ್ರತಿದಿನ ಕಾಲೇಜಿಗೆ ಬರ್ತಾ ಇದ್ದಿದ್ದೇ ಒಬ್ಬರನ್ನೊಬ್ಬರು ನೋಡೋಕೇನೋ ಅನ್ನೋ ಹಾಗೆ ಹಚ್ಕೊಳ್ತಾ ಇದ್ರು. ಇದು ಅವರ ಫ್ರೆಂಡ್ ಸರ್ಕಲ್ನಲ್ಲೂ ಗೊತ್ತಾಗ್ತಾ ಇತ್ತು. ಆದರೆ ಅವರಿಬ್ಬರ ನಾಚಿಕೆಯ ಸ್ವಭಾವದ ಅರಿವಿದ್ದ ಸ್ನೇಹಿತರು ಒಂದಲ್ಲ ಒಂದು ದಿನ ತಮ್ಮ ಪ್ರೀತಿಯನ್ನು ಹೇಳ್ಕೊಳ್ತಾರೆ ಅಂತ ಸುಮ್ಮನಾಗಿದ್ರು. ಆಗಲೇ ಕಾಲೇಜಿಗೆ ಜಾಯಿನ್ ಆಗಿ 2 ತಿಂಗಳು ಕಳೆದಿತ್ತು. ಈ ಸಮಯದಲ್ಲಿ ಅನುಗೆ ಫ್ರೆಂಡ್ ಆಗಿ ಸಿಕ್ಕಿದ್ಲು ಜಯ. ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಅನ್ನೋ ಹಾಗೆ ಪರಿಚಯ ಆಗಿದ್ರು. ಈ ನಡುವೆ ಅನು ತನ್ನ ಭಾವನೆಗಳನ್ನು ಜಯ ಜೊತೆ ಹೇಳ್ಕೊಂಡಿದ್ಲು. ಜಯಾಗೂ ಸೀನಿಯರ್ ಅಭಿ ಬಗ್ಗೆ ಗೊತ್ತಿದ್ದರಿಂದ ಅವಳು ಅವರ ಪ್ರೀತಿಗೆ ಸಪೋರ್ಟ್ ಮಾಡ್ತಾ ಇದ್ಲು. ಹೀಗೆ ದಿನಗಳು ಕಳೆದು 6 ತಿಂಗಳಾಗಿತ್ತು. ಅಭಿಗೆ ಫೈನಲ್ ಇಯರ್ ಇದ್ದಿದ್ದರಿಂದ ಇನ್ನು 6 ತಿಂಗಳಲ್ಲಿ ಅವನು ಕಾಲೇಜ್ ಬಿಡಬೇಕಿತ್ತು. ಅಥವಾ ಯಾವುದಾದ್ರೂ ಕ್ಯಾಂಪಸ್ ಸೆಲೆಕ್ಷನ್ ಆದರೆ ಅವನಿಗೆ ಒಳ್ಳೆ ಜಾಬ್ ಸಿಗ್ತಾ ಇತ್ತು. ಈ ಮಧ್ಯೆ ಅವನು ಹೇಗಾದರೂ ಮಾಡಿ ಅವಳ ಬಗೆಗಿರೋ ಪ್ರೀತಿಯನ್ನು ಹೇಳ್ಕೊಳ್ಬೇಕು ಅಂತ ತುಡಿತಾ ಇದ್ದ. ಅನುನೂ ಅಷ್ಟೆ, ಯಾವಾಗ ತನ್ನ ಪ್ರೀತಿಯನ್ನು ಅಭಿ ಮುಂದೆ ಹೇಳ್ತೀನೋ ಅಂತ ಕಾಯ್ತಾ ಇದ್ಲು. ಅಂಥದ್ದೇ ಒಂದು ಸಂದರ್ಭ ಅವರಿಗೆ ಎದುರಾಗಿತ್ತು. ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ, ಫೆಬ್ರವರಿ 14. ಇವತ್ತು ಹೇಗಾದರೂ ಮಾಡಿ ತನ್ನ ಹುಡುಗಿಗೆ ಪ್ರೀತಿಯನ್ನು ಹೇಳಬೇಕು ಅಂತ
ಸರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದ ಅಭಿ. ಅವನ ಜೋಶ್ ನೋಡಿ ಫ್ರೆಂಡ್ಸ್ಗೂ ಅರ್ಥ ಆಗಿತ್ತು, ಇವತ್ತು ಅವನ ಹುಡುಗಿಗೆ ಪ್ರಪೋಸ್ ಮಾಡಲಿಕ್ಕೆ ಹೋಗ್ತಿದ್ದಾನೆ ಅಂತ. ಹಾಸ್ಟೆಲಲ್ಲಿದ್ದರಿಂದ ಅವರ ಪ್ರತಿಯೊಂದು ಚಹರೆಗಳು ತಮ್ಮ ಒಡನಾಡಿಗಳಿಗೆ ಗೊತ್ತಾಗ್ತಾ ಇತ್ತು. ಅಭಿನೂ ಸಹ ಅನುನ ನೋಡೋ ನೋಟಾನೇ ಅವನ ಸ್ನೇಹಿತರಿಗೆ ಅವಳ ಮೇಲಿರೋ ಅವನ ಪ್ರೀತಿಯನ್ನು ಅರ್ಥ ಮಾಡಿಸ್ತಾ ಇತ್ತು. ಹಾಗಾಗಿ ಅನು ಬಗ್ಗೆ ಯಾರು ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇರಲಿಲ್ಲ. ಜೊತೆಗೆ ತನ್ನ ಸ್ನೇಹಿತನ ಪ್ರೀತಿ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಂಡಿದ್ರು. ಹೀಗಿರೋವಾಗಲೇ ಅನು ಸಹ ಇವತ್ತು ಹೇಗಾದರೂ ಮಾಡಿ ಅಭಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ತಾನು ಪ್ರೀತಿ ನಿವೇದನೆ ಮಾಡಬೇಕು ಅಂತ ಅಂದ್ಕೊಳ್ತಿದ್ಲು. ಆದರೆ ಈಗ ತಾನೇ ಇಂಜಿನಿಯರಿಂಗ್ ಸೇರಿದ್ದೀನಿ, ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅವಳ ಮನಸ್ಥಿತಿಯಾಗಿತ್ತು. ಆದರೆ ಜಯ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದರಿಂದ ಒಂದು ರೀತಿಯ ಧೈರ್ಯದಲ್ಲಿ ಏನಾಗುತ್ತೋ ಆಗಲಿ ಅನ್ನೋ ಹಾಗೆ ಅವತ್ತು ಕಾಲೇಜ್ಗೆ ಬಂದಿದ್ಲು. ಆಲ್ರೆಡಿ ಕಮಿಟ್ ಆಗಿರೋ ಅದೆಷ್ಟೋ ಜೋಡಿಗಳು ಕ್ಯಾಂಪಸ್ಸಲ್ಲಿ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ವು. ಇತ್ತೀಚಿನ ದಿನಗಳಲ್ಲಿ ಪ್ರೀತಿ ಪ್ರೇಮ ಅಂತ ಬಿದ್ದ ಮೇಲೆ ಈ ಥರ ಕೈ ಹಿಡ್ಕೊಂಡು ಓಡಾಡೋದು, ಹೋಟೆಲ್ ಪಾರ್ಕ್ ಟೆಂಪಲ್ ಅಂತ ಸುತ್ತೋದು ಕಾಮನ್ ಆಗಿದ್ದರಿಂದ, ಅದರಲ್ಲೂ ಇಂಜಿನಿಯರಿಂಗ್ ಕಾಲೇಜ್ ಆಗಿದ್ದರಿಂದ ಲೆಕ್ಚರರ್ಸ್ ಅವ್ರಗಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಹಾಗಂತ ವಿದ್ಯಾರ್ಥಿಗಳು ಕೂಡ ಲೆಕ್ಚರರ್ಸ್ ಮುಂದೆ ಕೈ ಹಿಡ್ಕೊಂಡು ಓಡಾಡೋದೆಲ್ಲ ಮಾಡ್ತಿರ್ಲಿಲ್ಲ. ಆದರೆ ಯಾರೂ ಇಲ್ಲದೆ ಇದ್ದಾಗ ಸ್ವಚ್ಛಂದವಾಗಿ ಹಾರಾಡ್ತಾ ಇದ್ರು. ಸೊ ಅಭಿ ಕಾಲೇಜ್ಗೆ ಬಂದ. ಅವನು ತನ್ನ ಪ್ರೀತಿಯನ್ನು ಹೇಳ್ಕೊಳ್ಬೇಕು ಅನ್ನೋ ಆತ್ರದಲ್ಲಿ ಅವಳಿಗೋಸ್ಕರ ಕಾಯ್ತಾ ಇದ್ದ. ಅವನ ಕಾಯುವಿಕೆಗೆ ಅಂತ್ಯ ಅನ್ನೋ ಹಾಗೆ ಅನು ಕೂಡ ಬಂದ್ಲು. ಅವನ ಹೃದಯದ ಬಡಿತ ಹೆಚ್ಚಾಗ್ತಾ ಇತ್ತು. ಹೇಗಾದರೂ ಮಾಡಿ ತನ್ನ ಪ್ರೀತಿಯನ್ನು ಹೇಳ್ಕೊಳ್ಬೇಕು ಅಂತ ಅವನು ಕಾಯ್ತಾ ಇದ್ದ. ಅವಳನ್ನು ನೋಡಿದ್ದೆ ಒಂದು ಕ್ಷಣ ಮೈ ಮರೆತು ನಿಂತ. ಪ್ರತಿದಿನಕ್ಕಿಂತ ಹೆಚ್ಚಾಗೆ ಅಲಂಕಾರ ಮಾಡ್ಕೊಂಡು ಬಂದಿದ್ಲು. ಹಾಗಂತ ತುಂಬ ಸುಂದರಿ ಅಲ್ಲದೆ ಇದ್ದರೂ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅನ್ನೋ ಹಾಗಿದ್ದ ಅವನ ಹುಡುಗಿಯನ್ನು ಆ ತುಂಬ ಒಲವಿನಿಂದ ನೋಡೋದೇ ಅವನ ಕಣ್ಣಿಗೆ ಹಬ್ಬ ಆಗಿತ್ತು. ಅನು ಕೂಡ ಅಭಿಯನ್ನು ನೋಡಿದ್ಲು. ಕೋಇನ್ಸಿಡೆಂಟ್ಲಿ ಅವರಿಬ್ಬರು ಮ್ಯಾಚಿಂಗ್ ಡ್ರೆಸ್ ಹಾಕಿದ್ರು. ಅನುಗೆ ಕೂಡ ಇವತ್ತು ವ್ಯಾಲೆಂಟೈನ್ಸ್ ಡೇ, ಒಂದು ವೇಳೆ ಅಭಿ ಪ್ರಪೋಸ್ ಮಾಡಬಹುದಾ ಅನ್ನೋ ಅದೆಷ್ಟೋ ಆಲೋಚನೆಗಳು ಹೆರಪ್ಪಂತ ಅವಳ ಮನಸ್ಸಿನ ಆಳದಲ್ಲಿ ಸುಳಿದು ಹೋಯಿತು. ಅದೇ ಕಾರಣಕ್ಕೆ ಅವಳು ಅಂಗೈ ಬೆವರ್ತಾ ಇತ್ತು. ಹೆಜ್ಜೆ ಮುಂದಿಡೋದಕ್ಕಾಗದೆ ಹಾಗೆ ನಿಂತಿದ್ಲು. ಅವಳು ಹಾಗೆ ನಿಂತಿರೋದನ್ನು ನೋಡಿ ಜಯಾನೇ ಅವಳನ್ನ ಫೋರ್ಸ್ ಮಾಡಿ ಮುಂದೆ ಕರ್ಕೊಂಡು ಬಂದ್ಲು. ಅಭಿ ಅವಳ ಮುಂದೆ ನಿಂತಿದ್ದ. ಆ ಕ್ಷಣಕ್ಕೋಸ್ಕರ ಅವರಿಬ್ಬರು ಕಾಲೇಜಿನ ಮೊದಲ ದಿನದಿಂದಾನೂ ಕಾಯ್ತಾನೆ ಇದ್ರು. ಅವರಿಬ್ಬರ ಕಣ್ಣೋಟಗಳನ್ನು ಅರ್ಥ ಮಾಡಿಕೊಂಡ ಅಭಿ ಫ್ರೆಂಡ್ಸ್ ಮತ್ತು ಜಯ ಸ್ವಲ್ಪ ದೂರ ಹೋಗಿ ನಿಂತರು. ಧೈರ್ಯ ಮಾಡಿ ಅಭಿ ಅವಳ ಮುಂದೆ ತನ್ನ ಪ್ರೇಮ ನಿವೇದನೆಯನ್ನು ಮಾಡಿದ್ದ. ಅನು ಕೂಡ ಅವನನ್ನು ಪ್ರೀತಿಸಿ ಆರಾಧಿಸ್ತಾ ಇದ್ದಿದ್ದರಿಂದ ಒಪ್ಕೊಂಡ್ಲು. ಅವರಿಬ್ಬರ ಪ್ರೀತಿಗೆ ಆ ಪ್ರೇಮಿಗಳ ದಿನ ಮತ್ತು ಅವಳ ಸ್ನೇಹಿತರು ಸಾಕ್ಷಿಯಾಗಿದ್ರು. ಒಬ್ಬರನ್ನೊಬ್ಬರು ಇಷ್ಟು ಈಸಿಯಾಗಿ ಒಪ್ಕೊಳ್ಬಹುದು ಅನ್ನೋ ಆಲೋಚನೆ ಇರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಒಬ್ಬರನ್ನ ನೋಡಿದಾಗ ಮತ್ತೊಬ್ಬರಿಗೆ ಹೌದು ಇವ್ರು ನನ್ನನ್ನು ಪ್ರೀತಿಸ್ತಿದ್ದಾರೆ ಅನ್ನೋ ಭಾವನೆ ಯಾವಾಗಲೂ ಬರ್ತಾ ಇತ್ತು. ಹಾಗಾಗಿ ಧೈರ್ಯವಾಗಿ ಅಭಿ ಪ್ರಪೋಸ್ ಮಾಡಿದ್ದ. ಅವನ ರಾಧೆ ಒಪ್ಕೊಂಡಿದ್ಲು. ಹೇಗೆ ಕಾಲೇಜ್ ಮುಗೀತು. ಕೈ ಹಿಡ್ಕೊಂಡು ಓಡಾಡೋದು, ಪಾರ್ಕ್ ಸುತ್ತೋದು ಎಲ್ಲವೂ ಒಂದು ಲಿಮಿಟ್ನಲ್ಲಿ ಇದ್ದೇ ಇರ್ತಿತ್ತು. ಅವನಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು. ಕಾಲೇಜ್ ಬಿಟ್ಟು ಹೋಗಿ 6 ತಿಂಗಳು ಕಳೆದಿತ್ತು. ಅನು ಸಹ ತನ್ನ ಸೆಕೆಂಡ್ ಇಯರಿಗೆ ಬಂದಿದ್ಲು. ಪ್ರತಿದಿನ ಚಾಟಿಂಗ್, ವೀಕ್ಲಿ ಒನ್ಸ್ ಮೀಟಿಂಗ್, ಡೇಟಿಂಗ್ ಎಲ್ಲನೂ ಇರ್ತಾ ಇತ್ತು. ಈ ನಡುವೆ ಮನೆಯಲ್ಲಿ ವಿಷಯ ಗೊತ್ತಾಗಿತ್ತು. ಅಭಿ ಮನೆಯಲ್ಲಿ ಅವನ ಪ್ರೀತಿಗೆ ಯಾವುದೇ ವಿರೋಧ ಇರಲಿಲ್ಲ. ಆದರೆ ಅನು ಮನೆಯಲ್ಲಿ ಅವಳ ಅಣ್ಣ ತುಂಬ ಕೋಪ ಮಾಡಿಕೊಂಡಿದ್ದ. ಜೊತೆಗೆ ಅವಳ ತಂದೆ ತಾಯಿಗೂ ಪ್ರೇಮ ವಿವಾಹ ಇಷ್ಟ ಇರಲಿಲ್ಲ. ಏನು ಮಾಡೋದು ಅಂತ ಚಿಂತೆ ಆಗಿತ್ತು. ಅಭಿಗೆ ಒಳ್ಳೆ ಕೆಲಸ ಸಿಕ್ಕಿದೆ, ಇನ್ನೊಂದು 2 ವರ್ಷ ಕಳೆದ್ರೆ ನಾನು ಕೂಡ ಒಳ್ಳೆ ಮಾರ್ಕ್ಸ್ ತೆಗೆದು ಚೆನ್ನಾಗಿ ಓದಿ ಪಾಸ್ ಆದರೆ ನನಗೂ ಒಂದೊಳ್ಳೆ ಕೆಲಸ ಸಿಗತ್ತೆ. ಅದಾದಮೇಲೆ ಅಪ್ಪ ಅಮ್ಮನನ್ನು ಒಪ್ಪಿಸಿ ಮದುವೆ ಆಗಬೇಕು ಅಂತ ಅನು ಅದ್ರ ಬಗ್ಗೆ ಅಷ್ಟೇನು ಆಲೋಚನೆ ಮಾಡಲಿಲ್ಲ.
ಹೀಗಿರೋವಾಗಲೇ ಅವಳು 3ನೇ ವರ್ಷದ ಎಂಜಿನಿಯರಿಂಗ್ ಕಂಪ್ಲೀಟ್ ಆಗಿತ್ತು. ಇನ್ನೊಂದೇ ಒಂದು ವರ್ಷ ಮುಗಿಸಿದ್ರೆ ಅವಳ ಎಜುಕೇಷನ್ ಕಂಪ್ಲೀಟ್ ಆಗ್ತಾ ಇತ್ತು. ಈ ಕಡೆ ಅಭಿ ಪ್ರತಿ ಹಂತದಲ್ಲೂ ಬೆಳವಣಿಗೆ ಆಗ್ತಾ ಇತ್ತು. ಅವನು ಕೆಲಸದಲ್ಲೂ ಚೆನ್ನಾಗಿ ಗ್ರೋತ್ ಆಗಿ ಪ್ರಮೋಷನ್ಸ್ ಮೇಲೆ ಪ್ರಮೋಷನ್ಸ್ ತಗೊಳ್ತಾ ಇದ್ದ. ಅವನ ಬದುಕು ಅವನ ರಾಧೆಯ ಜೊತೆಗೆ ಮುಂದೆ ಹೇಗೆಲ್ಲ ಇರಬೇಕು ಅನ್ನೋದರ ಕನಸು ಕಾಣ್ತಾ ಇದ್ದ. ಹೀಗಿರೋವಾಗಲೇ ಒಂದು ದಿನ ಅನುಗೆ ಅವಳ ತಾಯಿ ಹೇಳಿದ್ಲು, ಮಗಳೇ ಸ್ವಲ್ಪ ಬೇಗ ಎದ್ದು ರೆಡಿಯಾಗು, ಇವತ್ತು ನಿನ್ನನ್ನು ನೋಡೋದಕ್ಕೆ ಗಂಡಿನ ಕಡೆಯವರು ಬರ್ತಿದ್ದಾರೆ ಅಂತ. ಅವಳಿಗೆ ಸಿಡಿಲು ಬಡ್ದಂಗಾಯಿತು. ಅಲ್ಲಮ್ಮ, ಇನ್ನೂ 1 ವರ್ಷ ನನ್ನ ಎಜುಕೇಷನ್ ಇದೆ, ಈಗಲೇ ಯಾಕೆ ಅಂತ ಹೇಳಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಲು. ಅವಳ ಮನೆಯಲ್ಲಿ ಅವಳ ಲವ್ ವಿಷಯ ಗೊತ್ತಾದಾಗಿಂದ ಅವಳು ತುಂಬ ಸೈಲೆಂಟ್ ಆಗಿದ್ಲು. ಜೊತೆಗೆ ಯಾವ ವಿಷಯನೂ ಮನೆಯವ್ರ ಹತ್ರ ಡಿಸ್ಕಸ್ ಮಾಡ್ತಿರ್ಲಿಲ್ಲ. ಆ ಹುಡುಗನ್ನ ಮರ್ತೇ ಹೋಗಿದ್ದೀನಿ ಅನ್ನೋ ಹಾಗೆ ಪ್ರಿಟೆಂಡ್ ಮಾಡ್ತಾ ಇದ್ಲು. ಹಾಗಾಗಿ ಅವಳು ಇನ್ನೂ ಆ ಹುಡುಗನ್ನ ಪ್ರೀತಿಸ್ತಿರಬಹುದು ಅನ್ನೋ ಯಾವ ಕಲ್ಪನೆಯೂ ಇರಲಿಲ್ಲ. ಆದರೆ ಅವಳ ಅಣ್ಣನಿಗೆ ವಿಷಯ ಗೊತ್ತಿತ್ತು. ಹಾಗಾಗಿ ಹೇಗಾದರೂ ಮಾಡಿ ತನ್ನ ತಂಗಿಯ ಮದುವೆಯನ್ನು ಬೇಗ ಮಾಡಬೇಕು ಅನ್ನೋ ಕಾರಣಕ್ಕೆ ಅಪ್ಪ ಅಮ್ಮನಿಗೆ ಹೇಳಿ ಹುಡುಗನ್ನ ಹುಡುಕಿದ್ದ. ಅವರು ಇವತ್ತು ಬರೋರಿದ್ರು. ಅಮ್ಮ ಪ್ಲೀಸ್, ನನಗೀಗಲೇ ಮದುವೆ ಇಷ್ಟ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನೂ 1 ವರ್ಷ ಇದೆ ನನ್ನ ಎಜುಕೇಷನ್, ಅದು ಕಂಪ್ಲೀಟ್ ಆದಮೇಲೆ ಖಂಡಿತ ನೀವು ಹೇಳ್ದ ಹಾಗೆ ನಾನು ಮದುವೆ ಆಗ್ತೀನಿ ಅಂತ ಗೋಗರದ್ಲು. ಆದರೆ ಅವಳ ತಾಯಿ ಆಲ್ರೆಡಿ ಮಗನ ಒತ್ತಾಯಕ್ಕೆ ಕಟ್ಟು ಬಿದ್ದಿದ್ರು. ಹಾಗಾಗಿ ಇಲ್ಲ ಮಗಳೇ, ಇನ್ನೊಂದು ವರ್ಷ ಇದೆ, ಹುಡುಗಿನ ನೋಡಿದ ತಕ್ಷಣವೇ ಎಲ್ಲ ಆಗ್ಬಿಡಲ್ಲ. ಹುಡುಗಿ ನೋಡೋ ಶಾಸ್ತ್ರ ಆಗಬೇಕು, ಎಂಗೇಜ್ಮೆಂಟ್ ಆಗಬೇಕು, ಅದ್ರ ಮೇಲೆ ಸಿದ್ಧತೆಗಳಾಗಬೇಕು, ಮದುವೆ, ಇದಕ್ಕೆಲ್ಲ ಅಂದರೂ ಮಿನಿಮಮ್ 1 ವರ್ಷ ಹಿಡಿಯುತ್ತೆ. ಸೊ ನೀನು ಆರಾಮಾಗಿ ನಿನ್ನ ಎಜುಕೇಷನ್ ಮುಗಿಸ್ಕೋಬಹುದು. ಅಷ್ಟೊತ್ತಿಗೆ ನಿನ್ನ ಮದುವೆ ಒಂದು ಹಂತದವರೆಗೂ ಸಿದ್ಧತೆಗಳು ನಡೆದ್ರೆ ನಿನ್ನ ಎಕ್ಸಾಮ್ಸ್ ಆದ ತಕ್ಷಣ ಮದುವೆ ಬಗ್ಗೆ ಯೋಚನೆ ಮಾಡ್ತೀವಮ್ಮ ಅಂತ ಹೇಳಿ ಅವಳನ್ನು ಒಪ್ಪಿಸೋ ಪ್ರಯತ್ನ ಮಾಡಿದ್ರು. ಆದರೆ ಅನುಗೆ ಇದೆಲ್ಲ ಇಷ್ಟ ಇರಲಿಲ್ಲ. ಅವಳ ಅಣ್ಣನ ಹತ್ರ ಅಪ್ಪನ ಹತ್ರ ಬೇಡ್ಕೊಂಡ್ಳು. ಕೊನೆಗೆ ವಿಧಿ ಇಲ್ಲದೆ ಯಾರದ್ದೋ ಮುಂದೆ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಒಪ್ಪಿಗೆ ಕೊಟ್ಲು. ಹುಡುಗನ ಕಡೆಯವರು ಬಂದಿದ್ರು. ಹುಡುಗಿ ನೋಡಿ ಮೆಚ್ಚುಗೆನೂ ಆಗಿತ್ತು. ಆ ಹುಡುಗನಿಗೆ ಅನುವನ್ನು ನೋಡಿ ಅವನು ಸಹ ಮೊದಲನೇ ನೋಟದಲ್ಲೇ ಒಪ್ಪಿಗೆಯನ್ನು ಸೂಚಿಸಿದ್ದ. ಯಾಕಂದರೆ ಈಗಿನ ಕಾಲದಲ್ಲಿ ತುಂಬ ಜನ ಸ್ಟ್ರೆಸ್ ತಗೊಳ್ಳೋದಕ್ಕೆ ಹೋಗಲ್ಲ, ಒಂದು ಹೆಣ್ಣನ್ನು ನೋಡೋವಾಗಲೇ ವಿಚಾರಿಸ್ಕೊಂಡಿರ್ತಾರೆ. ಹಾಗಾಗಿ ಅನು ಬಗ್ಗೆ, ಅವಳ ಮನೆತನದ ಬಗ್ಗೆ ವಿಚಾರಿಸ್ಕೊಂಡಿದ್ರು. ಅಭಿ ಅನು ಪ್ರೀತಿ ಮಾಡ್ತಾ ಇದ್ರು, ಎಲ್ಲರ ಥರ ಮೀಟ್ ಮಾಡ್ತಾ ಇದ್ರು, ಹೊರಗೆಲ್ಲೂ ಹೆಚ್ಚಿಗೆ ಕಾಣಿಸ್ಕೊಂಡಿರಲಿಲ್ಲ. ಹಾಗಾಗಿ ಅನು ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇತ್ತು. ಮೊದಲೇ ಕೇಳ್ಕೊಂಡು ಬಂದಿದ್ದರಿಂದ ಅವ್ರಿಗೂ ಸಹ ಹುಡುಗಿ ಇಷ್ಟ ಆಗಿದ್ಲು. ಆದರೆ ಈಗ ಭಯ ಆಗಿದ್ದು ಅನುಗೆ. ಎಲ್ಲಿ ತನ್ನ ಪ್ರೀತಿಯನ್ನು ಕಳ್ಕೊಂಡು ಬಿಡ್ತೀನೋ ಅನ್ನೋ ದಿಗ್ಲಾಗಿತ್ತು. ಹುಡುಗ ನೋಡ್ಕೊಂಡು ಹೋದ್ಮೇಲೆ ಅಭಿಗೆ ಫೋನ್ ಮಾಡಿ ಹೇಳಿದ್ಲು, ಹೇಳು ಅಭಿ, ಇವತ್ತು ಇಷ್ಟು ಬೇಗ ಫೋನ್ ಮಾಡಿದ್ಯಾ, ದಟ್ ಟು ವೀಕೆಂಡ್ ಅಂತ ಕೇಳ್ದ ಅಭಿ. ಆಗ ಅನು, ಅಭಿ ಇವತ್ತು ನನ್ನ ನೋಡೋದಕ್ಕೆ ಹುಡುಗನ ಕಡೆಯವರು ಬಂದಿದ್ರು ಅಂತ ಹೇಳಿದ್ಲು. ಆ ಮಾತು ಕೇಳಿದ್ದೆ ಅವನಿಗೆ ಶಾಕ್ ಆಯಿತು. ಏನು ಹೇಳ್ತಿದ್ಯಾ ಅನು? ಹೌದು ಅಭಿ, ಇವತ್ತು ಹುಡುಗನ ಕಡೆಯವ್ರು ಬಂದಿದ್ರು, ಅಣ್ಣನೇ ಕರೆಸಿದ್ದ ಅಂತ ಅಲ್ಲಿ ನಡೆದಿದ್ದೆಲ್ಲವನ್ನ ಹೇಳಿದ್ಲು. ಸರಿ, ಬಂದಿದ್ದ ತಕ್ಷಣವೇ ಒಪ್ಪಿಗೆ ಆಗಲ್ಲ ರಾಧೆ, ಕಾಯೋಣ ಏನಾಗತ್ತೆ ಅಂತ. ಅದ್ರ ಮೇಲೂ ಹಠಕ್ಕೆ ಬಿದ್ದರೆ ನಾನೇ ನಿಮ್ಮ ಮನೆಯವ್ರ ಹತ್ರ ಬಂದು ವಿಷಯ ಮಾತಾಡ್ತೀನಿ ಅಂತ ಹೇಳಿ ಅವಳಿಗೆ ಧೈರ್ಯ ಹೇಳ್ದ. ಅದಾದ ಸ್ವಲ್ಪ ದಿನಕ್ಕೆ ಹುಡುಗನ ಮನೆಯವರು ಒಪ್ಪಿರೋದ್ರ ಬಗ್ಗೆ ವಿಷಯ ಗೊತ್ತಾಯಿತು. ಈಗ ಬೇರೆ ಆಪ್ಷನ್ ಇಲ್ಲದೆ ಅಭಿ ಅವನ ತಂದೆ ತಾಯಿಯನ್ನು ಕರ್ತ್ಕೊಂಡು ಬಂದು ಅನು ಮನೆಯಲ್ಲಿ ವಿಷಯ ಮಾತಾಡ್ದ. ಆದರೆ ಅವರ ಅಣ್ಣನಿಗೆ ಮೊದಲೇ ಅಭಿ ಅಂದರೆ ಇಷ್ಟ ಇರಲಿಲ್ಲ. ಹಾಗಾಗಿ ಅವರ ಅಪ್ಪ ಅಮ್ಮನಿಗೆ ಯಾವುದೇ ಕಾರಣಕ್ಕೂ ನನ್ನ ತಂಗಿಯನ್ನು ಇವನಿಗೆ ಕೊಡಲ್ಲ ಅನ್ನೋ ಬೆದರಿಕೆಯನ್ನು ಹಾಕ್ದ. ಅವರ ಅಪ್ಪ ಅಮ್ಮ ಕೂಡ ಮಗನ ಮಾತಿಗೆ ಇಲ್ಲ ಅನ್ನೋದಕ್ಕಾಗದೆ, ಈ ಕಡೆ ಮಗಳ ಪ್ರೀತಿಗೆ ಸಪೋರ್ಟ್ ಮಾಡೋದಕ್ಕಾಗದೆ ಒದ್ದಾಡ್ತಾ ಇದ್ರು. ಯಾಕಂದರೆ ಇಡೀ ಮನೆಯ ಜವಾಬ್ದಾರಿಯನ್ನು ಹೊತ್ತಿದ್ದು ಅವನ ಅಣ್ಣನೇ ಆಗಿದ್ದ. ಹಾಗಾಗಿ ಮಗನ ವಿರುದ್ಧವಾಗಿ ಮಾತಾಡೋದಕ್ಕೆ ಧೈರ್ಯ ಇರಲಿಲ್ಲ. ಹೀಗೆ ದಿನಗಳು ಉರುಳಿ ಏನು ಮಾಡೋದು ಅನ್ನೋ ಚಿಂತೆಯಲ್ಲಿದ್ದಾಗಲೇ ಅನು ಅಭಿ ಒಂದು ಗಟ್ಟಿ ನಿರ್ಧಾರನ ಮಾಡಿ ತಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಬೇಕು ಅಂದರೆ ಮನೆಯವರನ್ನು ತೊರಿಲೇಬೇಕು ಅನ್ನೋ ಡಿಸಿಷನ್ನ ತಗೊಂಡ್ರು. ಅದಕ್ಕೆ ಅನು ಪ್ರಾರಂಭದಲ್ಲಿ ಒಪ್ಪದೇ ಇದ್ದರೂ ತನ್ನ ಪ್ರೀತಿಯನ್ನು ಗೆಲ್ಲಿಸ್ಕೊಳ್ಳೋದಕ್ಕೋಸ್ಕರ ವಿಧಿ ಇಲ್ಲದೆ ಮನೆಯಿಂದ ಆಚೆ ಬಂದು ಅಭಿಯನ್ನು ಕೈ ಹಿಡಿದ್ಲು. ಕೊನೆಗೆ ತನ್ನ ಪ್ರೀತಿಯನ್ನು ಸಾಕಾರಗೊಳಿಸ್ಕೊಂಡ್ಳು. ಆದರೆ ಇದೆಲ್ಲದರ ಮಧ್ಯ
ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಅವ್ರ ಅಣ್ಣನಿಗೆ ಆಗಲೂ ಮದುವೆ ಒಪ್ಪಿಗೆ ಇರಲಿಲ್ಲ. ಯಾಕೆ ಅಂದರೆ ಅಭಿಯ ಅಕ್ಕನನ್ನು ಅವನು ಇಷ್ಟಪಡ್ತಾ ಇದ್ದ, ಆದರೆ ಅವಳು ಅವನ ಪ್ರೀತಿನ ರಿಜೆಕ್ಟ್ ಮಾಡಿದ್ಲು. ಈ ವಿಷಯ ನಂತರದ ದಿನಗಳಲ್ಲಿ ಬೆಳಕಿಗೆ ಬಂತು. ಹಾಗಾಗಿ ಅವನು ಅಭಿ ಮತ್ತು ಅನು ಮದುವೆ ಆಗೋದನ್ನು ಅಷ್ಟು ದ್ವೇಷಿಸ್ತಿದ್ದ ಅಂತ ಗೊತ್ತಾದ ಮೇಲೆ ಅನು ತಂದೆ ತಾಯಿ ಕೂಡ ಮಗಳು ಅಳಿಯನನ್ನು ಪ್ರೀತಿಯಿಂದ ಒಪ್ಕೊಂಡ್ರು. ಈಗ ಅಭಿ ಮತ್ತು ಅನುರಾಧಾರ ಸುಂದರವಾಗಿದೆ, ಹಾಗೇನೆ ಅವರ ಸಂಸಾರ ಚಂದವಾಗಿದೆ. 2 ಪುಟ್ಟ ಪುಟ್ಟ ಮಕ್ಕಳ ತಂದೆ ತಾಯಿಯರಾಗಿದ್ದಾರೆ. ಎಲ್ಲರ ನೆಚ್ಚಿನ ಮಕ್ಕಳಾಗಿ ಒಂದು ಸುಂದರವಾದ ಬದುಕನ್ನು ಕಟ್ಕೊಂಡಿದ್ದಾರೆ. ಅವರ ಅಣ್ಣ ಮಾಡಿದ ಒಂದು ಚಿಕ್ಕ ತಪ್ಪಿನಿಂದ ಎಲ್ಲೋ ಒಂದು ಕಡೆ ತಮ್ಮ ಪ್ರೀತಿಯನ್ನು ಕಳ್ಕೊಳ್ತೀವಿ ಅಂತ ಹೆದರಿದ ಆ ಪ್ರೇಮಿಗಳಿಗೆ ಸ್ನೇಹಿತರು ಸೇರಿ ಮದುವೆ ಮಾಡಿದ್ದು ಒಂದು ಚಂದದ ಬದುಕನ್ನು ಕಟ್ಕೊಟ್ಟಿದೆ. ಸ್ನೇಹಿತರೆ, ಪ್ರೀತಿ ಅಂದ್ರೇ ಹಾಗೆ. ಒಬ್ಬರ ಪ್ರೀತಿ ಇನ್ನೊಬ್ಬರು ಒಪ್ಪಲಿಲ್ಲ ಅಂದಾಗ ಅದನ್ನು ದೂರ ಮಾಡ್ಕೊಳ್ಳೋ ಆಲೋಚನೆ ಮಾಡ್ತಾರೆ, ಅಥವಾ ಹೀಗೆ ಮನೆ ಬಿಟ್ಟು ಬಂದು ಎದುರಿಸೋ ಧೈರ್ಯ ಮಾಡ್ತಾರೆ. ಇಬ್ಬರ ಪ್ರೀತಿಯಲ್ಲೂ ಪರಿಶುದ್ಧತೆ ಇದ್ದಾಗ ನೀವು ತಗೊಳ್ಳೋ ನಿರ್ಧಾರಗಳು ನಿಮ್ಮ ಇಡೀ ಬದುಕನ್ನು ಒಂದು ಹಂತಕ್ಕೆ ಕೊಂಡೊಯ್ಯುತ್ತೆ. ಹಾಗಾಗಿ ಪ್ರೀತಿ ಮಾಡೋದು ತಪ್ಪಲ್ಲ, ಆದರೆ ಅದಾದ ಮೇಲಿನ ಪರಿಣಾಮಗಳನ್ನು ನಾವು ಎಷ್ಟು ನಾಜೂಕಾಗಿ ಎದುರಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವರಿಬ್ಬರ ವಿಷಯದಲ್ಲೂ ನಡೆದಿದ್ದು ಅದೇನೆ. ಅವರಣ್ಣ ಅವರ ಅಕ್ಕನ ಪ್ರೀತಿಯನ್ನು ಒಪ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಅಭಿ ಮತ್ತು ಅನುನ ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಟ, ಆದರೆ ಇಲ್ಲಿ ನಿಜವಾದ ಪ್ರೀತಿ ಗೆದ್ದಿತ್ತು. ಹಾಗೆ ಎಲ್ಲರ ಪ್ರೀತಿನೂ ಗೆಲ್ಲಬೇಕು ಅನ್ನೋದು ನಮ್ಮ ಆಶಯ. ಆದರೆ ಆ ಪ್ರೀತಿಯಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆಗಳಿದ್ದರೆ ಮಾತ್ರ ಪ್ರೀತಿ ಗೆಲ್ಲತ್ತೆ. ಈ ಕತೆ ಬಹುಶಃ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮೊದಲನೇ ಕತೆ ದಯವಿಟ್ಟು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ತಪ್ಪಿದರೆ ಖಂಡಿತ ತಿದ್ಕೊಳ್ತೀನಿ. ಈ ನಮ್ಮ ಪ್ರೇಮ ಕತೆಗಳು ಸರಣಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಈ ಕತೆ ಹೇಗಿದೆ, ಮತ್ತು ನಿಮ್ಮಲ್ಲಿ ಯಾವುದಾದ್ರೂ ಪ್ರೇಮ ಕತೆಗಳಿದ್ದರೆ ಅಥವಾ ನಿಮ್ಮದೇ ಜೀವನದ ಪ್ರೇಮ ಕತೆಗಳನ್ನು ಈ ಥರ ಕಥೆಯ ರೂಪದಲ್ಲಿ ಕೇಳಬೇಕು ಅನ್ನೋ ಆಸೆ ಇದ್ದರೆ ಖಂಡಿತವಾಗಿಯೂ ಆ ಕಥೆಯನ್ನು ನನಗೆ ಹೇಳಬಹುದು. ಹೇಗೆ ಹೇಳೋದು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳೋದಾದರೆ 9980204336 ಇಟ್ಸ್ ಆರ್ ನಂಬರ್. ಒನ್ಸ್ ಅಗೇನ್ ಮತ್ತೆ ಹೇಳ್ತೀನಿ, 9980204336 ಇಟ್ಸ್ ಅವರ್ ನಂಬರ್. ಇದು ನಮ್ಮ ದೂರವಾಣಿ ಸಂಖ್ಯೆ. ಇದಕ್ಕೆ ಕರೆ ಮಾಡಿ ನಿಮ್ಮ ಪ್ರೀತಿಯ ಕತೆಗಳನ್ನು ಹೇಳ್ಕೊಳ್ಬಹುದು. ಅದನ್ನು ನಾನು ಮತ್ತೆ ಕತೆ ರೂಪದಲ್ಲಿ ಇಲ್ಲಿ ಪ್ರಕಟಪಡಿಸ್ತೀನಿ. ಕತೆ ಹೇಗಿದೆ ಅಂತ ದಯವಿಟ್ಟು ಹೇಳೋದನ್ನು ಮರಿಬೇಡಿ. ಆ್ಯಂಡ್ ಈ 100 ಕತೆಗಳನ್ನು ಓದಿ ಅದರಲ್ಲಿ ದ ಬೆಸ್ಟ್ ಕತೆಗಳು, ದ ವರ್ಸ್ಟ್ ಕತೆಗಳನ್ನು ನೀವು ಆಯ್ಕೆ ಮಾಡಬೇಕು. ವರ್ಸ್ಟ್ ಕತೆಗಳು ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗತ್ತೆ. ಇದೊಂದು ನನ್ನ ಚಿಕ್ಕ ಪ್ರಯತ್ನ, ಪ್ರೇಮ ಕತೆಗಳನ್ನು ಅನಾವರಣಗೊಳಿಸಿ ಪ್ರೀತಿ ಪ್ರೇಮ ಅಂದರೆ ಏನು ಅನ್ನುವಂಥದ್ದನ್ನು ಒಂದಷ್ಟು ಹಂಚಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಖಂಡಿತವಾಗಿಯೂ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಈ ಕತೆಗಳನ್ನ ಬೇರೆಯವ್ರಿಗೆ ಶೇರ್ ಮಾಡಿ ಈ ಪ್ರೀತಿ ಕತೆಗಳು ಹೇಗಿದೆ ಅಂತ ಹೇಳಿ. ಹಾಗೆ ಈಗ ನಾನು ಹೇಳಿದ ಕತೆ ನಿಜವಾದ ಕತೆ, ಹಾಗಾಗಿ ನಿಜವಾದ ಪ್ರೇಮ ಕತೆಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ನನಗೂ ಖುಷಿ ಇದೆ. ಪ್ಲೀಸ್ ನಿಮ್ಮ ಕತೆನೂ